ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ನನ್ನದೇ ಆದಂಥ ಅರಿವನ್ನು ಜ್ಞಾನವನ್ನು ನಿಮಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಏನಪ್ಪ ಇವತ್ತಿನ ಸಬ್ಜೆಕ್ಟು ಈ ಎಪಿಸೋಡ್ನಲ್ಲಿ ಅಂತಂದರೆ, ಮೊನ್ನೆ ಶನಿವಾರ ದಿವಸ ನಾವು ಪಬ್ಲಿಕ್ ಕಾಲ್ ಬಂದಾಗ ಯಾರೋ ಒಬ್ಬರು ಪಾಪ ಫೋನ್ ಮಾಡಿ ಕೇಳ್ಕೊಡ್ರು. ಒಬ್ರು ಹೆಂಗಸು, ನಂಗೆ ಮರ್ತೋಯ್ತು ಯಾವ ಊರು ಅಂಥೇಳಿ. ಅವ್ರ ಗಂಡ ಮದುವೆ ಆಗಿ 20 ವರ್ಷ ಆಗಿದಂತೆ. ಮದುವೆ ಆಗಿ ಅಕ್ಕ ತಂಗಿ ತಾಯಿನ ಮಾತು ಕೇಳಿಕೊಂಡು ಹೆಂಡ್ತಿನ ಬಿಟ್ಬಿಟ್ಟಿದ್ದಾರಂತೆ. ಮಕ್ಕಳನ್ನ ಕಷ್ಟಪಟ್ಟು ಓದಿಸಿದ್ದೀನಿ, ನನಗಿಬ್ಬರು ಗಂಡು ಮಕ್ಕಳು. ನನ್ನ ಗಂಡ ಯಾವಾಗಲೂ ಚಾಡಿ ಮಾತು ಕೇಳ್ತಾನೆ ಅಂತ ಹೇಳಿದ್ರು. ಚಾಡಿ ಮಾತು ಕೇಳಿ ನನಗೆ 20 ವರ್ಷದಿಂದ ದೂರ ಇದ್ದು ಈಗ ಮೊನ್ನೆ ಬಂದುಬಿಟ್ಟಿದ್ದಾರೆ, ಮನೆಗೆ ಬಂದಿದ್ದಾರೆ. ಬಂದು ನಮ್ಮ ಮಕ್ಕಳನ್ನು ಕೂಡ ಅವ್ರ ಕಡೆಗೆ ಮಾಡ್ಕೊಂಬಿಟ್ಟಿದ್ದಾರೆ. ಮಕ್ಳಿಗೂ ಕೂಡ ತಾಯಿ ಕಂಡ್ರಾಗಲ್ಲ, ಆ ಲೆವೆಲ್ಗೆ ಇಟ್ಟಿದ್ದಾರೆ ನನ್ನ ಗಂಡ ಅಂತೇಳಿ. ಮದುವೆ ಮಾಡ್ಕೊಳ್ಳೋದು ಒಂದು ಶೋಕಿ, ಮಕ್ಕಳು ಆಗೋದು ಮತ್ತೊಂದು ಶೋಕಿ, ಆಮೇಲೆ ಹೆಂಡತಿ ಮಕ್ಕಳನ್ನ ಬಿಟ್ಬಿಡೋದು ಇನ್ನೊಂದು ಶೋಕಿ. ಇದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಅವ್ರ ಮದುವೆಯಾಗಿ 20 ವರ್ಷ ಆಯಿತು. 20 ವರ್ಷದಿಂದ ಗಂಡ ಜೊತೆಲಿಲ್ಲ. ಇಬ್ಬರು ಮಕ್ಕಳ ತಾನೇ ಸಾಕಿ ಬೆಳೆಸಿ ಓದಿಸಿದಾರಂತೆ. ಈಗ ಮನೆಗೆ ಬಂದುಬಿಟ್ಟು ಗಂಡ ಮಕ್ಕಳನ್ನ ಕರ್ಕೊಂಡು ಅಥವಾ ಮಕ್ಕಳನ್ನ ತನ್ನ ಕಡೆಗೆ ಒಂದು ರೀತಿ ಗಂಡ ತನ್ನ 2 ಮಕ್ಕಳು ವಶೀಕರಣ ಮಾಡ್ಕೊಂಡಿದ್ದಾನೆ ಅಂತ. ಅಂದರೆ ನಾನು ಕೇಳೋ ಥರ ಮಾಡ್ಕೊಂಬಿಟ್ಟಿದ್ದಾನೆ. ಈಗ ನನಗೆ ಗಂಡನೂ ಇಲ್ಲ ಮಕ್ಕಳಿಲ್ಲ, ಈ ಥರ ಆಗಿಬಿಟ್ಟಿದೆ ಅಂಥೇಳಿ ಪಾಪ ಆ ಹೆಂಗಸು ಕೇಳ್ಕೊಂಡ್ರು. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ, ಇದು ಈಕೆಗೆ ಆಗಿರುವಂಥ ಜೀವನದಲ್ಲಿ ಒಂದು ದೊಡ್ಡ ಘಟನೆ. ಕೆಲವರು ಚಾಡಿ ಮಾತು ಕೇಳಿಕೊಂಡು ಡ್ರೈವರ್ಸ್ ಕೊಡ್ತಾರೆ, ಕೆಲವರು ಚಾಡಿ ಮಾತು ಕೇಳಿಕೊಂಡು ಗಂಡ ಹೆಂಡತಿ ಬೇರೆ ಆಗಿಬಿಡ್ತಾರೆ. ನಿಜಾಂಶನೇ ಗೊತ್ತಿರೋದಿಲ್ಲ. ನಂದೊಂದು ಪ್ರಶ್ನೆ, 2 ರೀತಿ ಮನುಷ್ಯತ್ವ ನಾನು ಅಬ್ಸರ್ವ್ ಮಾಡಿದ್ದೀನಿ. ಮದುವೆ ಆಗಬೇಕು ಅಂತಾರೆ, ಮದುವೆ ಆಗ್ತಾರೆ. ಆದಮೇಲೆ ಅವ್ರಿಗೆ ದಾಂಪತ್ಯ ಜೀವನಕ್ಕೆ ಯಾರೊಬ್ಬರು ಚಾಡಿ ಹೇಳಿರ್ಬೋದು, ಇಲ್ಲ ಮಾಟಮಂತ್ರ ಮಾಡಿಸಿರ್ಬೋದು, ಇಲ್ಲ ಜಾತಕನೇ ಮ್ಯಾಚ್ ಆಗದೆ ಇರ್ಬೋದು. ಸುಳ್ಳು ಹೇಳಿ ಮದುವೆ ಮಾಡಿಸ್ಬಿಡ್ತಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಒಳ್ಳೆ 1000 ರೂಪಾಯಿ ಸಂಬಳ ತಗೋತಾನೆ, ನೀವು ಮಾಡಿ, ಜಾತಕ ನೋಡೋದೇ ಇಲ್ಲ. ಯೋನಿ ಕೂಟ, ನಾಡಿ ಕೂಟ, ಗಣಕೂಟ ಯಾವುದು ಚೆಕ್ ಮಾಡ್ದೇನೆ ಮದುವೆ ಮಾಡಿಸ್ಬಿಡ್ತಾರೆ. ಆಮೇಲೆ ಈ ಥರ ಗಂಡ ಬಿಟ್ಟು ಹೊಟ್ಟೋಗ್ತಾನೆ, ಹೆಂಡತಿ ಬಿಟ್ಟು ಹೊಟ್ಟೋಗ್ತಾಳೆ. ಅತ್ತೆ ಕಾಟ, ನಾದ್ನಿ ಕಾಟ, ಮೈದ್ರ ಕಾಟ, ಈ ಥರದೆಲ್ಲ ಶುರುವಾಗುತ್ತೆ. ಚಾಡಿ ಹೇಳೋದಿದೆಯಲ್ಲ, ಅದು ಮಹಾಪಾಪ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಚಾಡಿ ಯಾವಾಗ ಹೇಳ್ತಾರೆ, ನಮಗೆ ಸಿಗಬೇಕಾದ ಸಿಕ್ಕಲಿಲ್ಲ ಅಂದರೆ ಚಾಡಿ ಹೇಳ್ತಾರೆ. ಒಬ್ಬರು ಮದುವೆ ಮಾಡಿಸ್ಬಿಟ್ಟಿದ್ದಾರೆ. ಮದುವೆ ಮಾಡಿಸ್ಬಿಟ್ಟು ಮದುವೆ ಮಾಡೋಕ್ಕೆ ಮುಂಚೆ ಹುಡುಗನಿಗೆ ತಾಯಿ ಇದ್ದಾಳೆ, ಅಕ್ಕ ತಂಗಿರಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ಇವರೆಲ್ಲರೂ ಇರೋ ಮನೆಗೆ ನಾನು ಹೆಣ್ಣು ಕೊಡ್ತಾ ಇದ್ದೀನಿ ಅಂತ ಗೊತ್ತು ಅವ್ರಿಗೆ. ಗೊತ್ತಿದ್ದು ಮದುವೆ ಮಾಡ್ತಾರೆ. ಮಾಡಾದ್ಮೇಲೆ ತಾಯಿ ಆದವಳು ಹೇಳ್ಕೊಡ್ತಾಳೆ, ನಿನ್ನ ಗಂಡನೊಬ್ಬನ ಮಾತ್ರ ನೋಡ್ಕೊಳ್ಳೆ ಚೆನ್ನಾಗೆ, ನಿನ್ನ ಗಂಡ ನಿನ್ನ ಮಕ್ಕಳು, ನಿನ್ನ ಗಂಡನ ತಾಯಿ ಬಗ್ಗೆ ಗಮನ ಕೊಡಬೇಡ, ನಿಮ್ಮ ಗಂಡನ ತಂದೆ ಬಗ್ಗೆ ಗಮನ ಕೊಡಬೇಡ, ಅಕ್ಕ ತಂಗಿರು ತಮ್ಮದನ್ನೆಲ್ಲ ದೂರ ಇಡು, ಮನೇನ ಕಂಟ್ರೋಲ್ ಇಟ್ಕೋ, ನಿನ್ನ ಹದ್ಬಸ್ತಿಲಿಟ್ಕೋ ನೀನು ಅಂಥೇಳಿ ತಾಯಿ ಮಗಳಿಗೆ ಹೇಳ್ಕೊಡ್ತಾಳೆ. ಎಂಥ ತಾಯಿ ಅವಳು ನೋಡಿ. ನನ್ನ ಮಗಳು ಒಂದು ಕುಟುಂಬಕ್ಕೆ ಹೋಗ್ತಿದ್ದಾಳೆ, ಗಂಡನ ಜೊತೆಗೆ ಗಂಡನ ತಂದೆ ತಾಯಿಯನ್ನು ಸೇವೆ ಮಾಡಬೇಕು, ಅಕ್ಕ ತಂಗಿರು ಅಣ್ಣ ತಮ್ಮಂದಿರ್ತಾರೆ, ಆ ಸ್ಥಾನದಲ್ಲಿ ಇವಳು ಸೊಸೆಯಾಗಿ ಹೋಗಿ ನಿಂತು ಆ ಕುಟುಂಬನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಬಿಟ್ಟು, ನೀನು ಗಂಡ ಮಾತು ಕೇಳಲಿಲ್ಲ ಅಂದರೆ ಅಥವಾ ನಿನ್ನ ಮಾತಿಗೆ ಗಮನ ಕೊಡಲಿಲ್ಲ ಅಂದರೆ ಬಂದ್ಬಿಡು ನಮ್ಮ ಮನೆಗೆ, ತವ್ರ ಮನೆಗೆ, ನಾವು ಸಾಕೋತೀವಿ. ಈ ಗೋಳಿಗೆ ಯಾಕೆ ಮದುವೆ ಮಾಡಬೇಕು, ಈ ಸುಖಕ್ಕೆ ಯಾಕೆ ಮದುವೆ ಮಾಡಬೇಕು? ಅದರಿಂದ ಒಂದು ಸಲ ಗಂಡನ ತಾಯಿ ಅಕ್ಕ ತಂಗಿರು ಚಾಡಿ ಹೇಳಿ ಈ ಅಮ್ಮನ್ನ 20 ವರ್ಷದಿಂದ ದೂರ ಇಟ್ಟಿದ್ದಾರಂತೆ. ಇದು ಒಂದು. ಕೆಲವರು ಗಂಡ ತಾಯಿನ ಅಪ್ಪನ ಬಿಟ್ಬಿಟ್ಟು ಬಂದುಬಿಡ್ಲಿ,
ನನ್ನ ಗಂಡ ಅಕ್ಕ ತಂಗಿನ ಬಿಟ್ಟು ಬರಲಿ, ನನ್ನ ಗಂಡ ಅಣ್ಣ ತಮ್ಮಂದಿರದ ದೂರ ಇರಬೇಕು ಅಂತೇಳಿ ಮನೇಲಿ ಹೆಂಡ್ತಿ ಏನು ಮಾಡ್ತಾಳೆ, ಏನ್ರಿ ನಿಮ್ಮಮ್ಮ ಯಾವಾಗಲೂ ಹಿಂಗೆ ಅಂತಾರ್ರಿ, ನಿಮ್ಮಮ್ಮ ಸರಿ ಇಲ್ಲ, ನನ್ನ ಮೇಲೆ ಬೇಜಾರು ಮಾಡ್ಕೋತಾರೆ, ಬೈತಾರೆ, ಹಂಗೆಲ್ಲ ಮಾಡ್ತಾರೆ, ನಿಮ್ಮಮ್ಮ ನೀವು ಇದ್ದಾಗ ಒಂಥರ ಮಾತಾಡ್ತಾರೆ, ನೀವು ಹೋದ್ಮೇಲೆ ಒಂಥರ ಮಾತಾಡ್ತಾರೆ ಅಂತ ಗಂಡನಿಗೆ ತಾಯಿ ಬೈಲೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಚಾಡಿ ಹೇಳ್ತಾಳೆ ಹೆಂಡ್ತಿ. ಏನ್ರಿ ನಿಮ್ಮಪ್ಪ ನನ್ನನ್ನೇ ಕೆಟ್ಟ ದೃಷ್ಟಿ ನೋಡ್ತಾರೆ ಅಂತ. ಪಾಪ ವಯಸ್ಸಾದ ತನ್ನ ಮುದುಕ ಇವಳನ್ನ ಕೆಟ್ಟ ದೃಷ್ಟಿ ನೋಡ್ತಾಳಂತೆ. ಅಲ್ಲಿಗೆ ಅರ್ಥ ನನ್ನ ಗಂಡ ಅಪ್ಪ ಅಮ್ಮನ ದೂರ ಹಾಕ್ಲಿ ಅನ್ನೋ ಅರ್ಥದಲ್ಲಿ ಹೇಳ್ತಾಳೆ. ಇವಳಿಗೆ ತಾಯಿ ಸಾಥ್ ಕೊಡ್ತಾಳೆ, ತಾಯಿನೂ ಹೇಳ್ಕೊಡ್ತಿರ್ತಾಳೆ, ನಿನ್ನ ಗಂಡನ ಅಪ್ಪ ಅಮ್ಮನ ದೂರ ಇಡು, ಆ ಮುದಿಗೂಬೆಗಳಿಗೆ ಹೇಗೆ ಸೇವೆ ಮಾಡ್ತೀಯಾ, ಆ ಮುದುಕರಿಗೆ ಏನು ಸೇವೆ ಮಾಡ್ತೀಯ ನೀನು, ಮುದುಕರು ಸೇವೆ ಮಾಡೋಕ್ಕೆ ನೀನು ಕೊಟ್ಟಿರೋದು ನಾನು. ಮತ್ತು ಮದುವೆ ಮುಂಚೆ ಎಲ್ಲರೂ ಇದ್ರಲ್ಲ, ತಂದೆ ತಾಯಿ ಅಣ್ಣ ತಮ್ಮ ಅಂತ ನೋಡಿಕೊಂಡೇ ತಾನೇ ನೀವು ಮದುವೆ ಮಾಡಿಕೊಟ್ಟಿದ್ದು. ಮದುವೆ ಆದಮೇಲೆ ಇದೆಲ್ಲ ಸರ್ಕಸ್ ಇವೆಲ್ಲ. ನಿನ್ನ ಗಂಡನ ಜೊತೆ ಅಣ್ಣ ತಮ್ಮಂದಿರಿದ್ದಾರೆ, ನಿನ್ನ ಗಂಡನ ತಮ್ಮನ ಮೇಲೆ ಸ್ವಲ್ಪ ಆಗ ಗಂಡನಿಗೆ ಚಾಡಿ ಹೇಳು, ಏನ್ರಿ ನಿಮ್ಮ ತಮ್ಮ ಒಂಥರ ಮಾತಾಡ್ತಾನೆ, ನಿಮ್ಮ ಅಣ್ಣ ಒಂಥರ ಮಾತಾಡ್ತಾರೆ, ಭಾಳ ಬೇಜಾರಾಗುತ್ತೆ ರೀ, ನಾನು ಇರೋಕ್ಕಾಗಲ್ಲ, ತೋರ ಮನೆಗೆ ಹೋಗ್ತೀನಿ, ನಿಮ್ಮ ತಂಗಿ ಒಂಥರ ಆಡ್ತಾಳೆ, ನಿಮ್ಮ ಅಕ್ಕ ಒಂಥರ ಆಡ್ತಾಳೆ, ಇದೇ ಗೋಳು. ಅಂದರೆ ಗಂಡ ದುಡ್ದಿಯೋದನ್ನು ತರೋದನ್ನು ನನ್ನ ಹತ್ರ ಇಟ್ಕೋಬೇಕು. ಗಂಡ ದುಡ್ದಿದ್ದು ತಾಯಿ ತಂದೆ ಕೊಡೋಂಗಿಲ್ಲ, ಅಣ್ಣ ತಮ್ಮಂದ್ರಿಗೆ ಸಹಾಯ ಮಾಡೋಂಗಿಲ್ಲ, ಅಕ್ಕ ತಂಗಿರಿಗೆ ಸಹಾಯ ಮಾಡೋಂಗಿಲ್ಲ. ಆ ಲೆವೆಲ್ಲಿಗೆ ಚಾಡಿ ಹೇಳ್ತಾಳೆ ಹೆಂಡ್ತಿ. ಇದು ಅರೇಂಜ್ ಮ್ಯಾರೇಜಲ್ಲಿ ಆಗಿರೋದು. ಒಂದೇ ಜಾತಿ ಅರೇಂಜ್ ಮ್ಯಾರೇಜ್. ಈ ಕೆಲವು ಲವ್ ಮಾಡಿಬಿಡ್ತಾರೆ. ಈ ಲವ್ ಮಾಡಿಬಿಟ್ಟು ಅವನೊಂದು ಜಾತಿ ಇವಳೊಂದು ಜಾತಿ ಲವ್ ಮಾಡ್ಕೊಂಡು ಬಂದಮೇಲೆ ಇಷ್ಟು ದಿವಸ ಲವ್ ಮಾಡಿದ್ದು ನಿಮ್ಮನ್ನ, ನಿಮ್ಮ ಅಪ್ಪನಲ್ಲ, ನಿಮ್ಮ ಅಮ್ಮನಲ್ಲ, ನಿಮ್ಮ ಅಕ್ಕ ತಂಗಿರಲ್ಲ, ನಿಮ್ಮ ಅಣ್ಣ ತಮ್ಮಂದಿರನ್ನಲ್ಲ, ನಾನು ಮಾಡಿ ಲವ್ ಮಾಡಿರೋದು, ಇವ್ರು ಜೀತ ಮಾಡೋಕ್ಕೆ ನಾನು ಬಂದಿಲ್ಲ, ಇಷ್ಟ ಇದೆ ಬೇರೆ ಮನೆ ಮಾಡಿ, ಇಲ್ಲ ನಾನು ತವ್ರ ಮನೆಗೆ ಹೋಗ್ತೀನಿ, ಇಲ್ಲ ಅಂದರೆ ಡೈವರ್ಸ್ ಕೊಡ್ತೀನಿ. ಇಲ್ಲಿ ಸೊಸೆ ಮನೆಗೆ ಬಂದಿರೋ ಸೊಸೆ ಗಂಡನ ಮೂಲಕ ಅಪ್ಪ ಅಮ್ಮನ ಬೇರೆ ಮಾಡೋದಾಗಿಂತ ಗಂಡನಿಗೆ ಚಾಡಿ ಹೇಳ್ಕೊಡ್ತಾಳೆ. ಎಷ್ಟೋ ಜನ ಮದುವೆ ಆಗಿರೋ ಗಂಡಸು ಹೆಂಡತಿ ಮಾತು ಕೇಳಿಕೊಂಡು ಅಪ್ಪ ಅಮ್ಮನ ದೂರ ಹಾಕಿ ಮನೆಯಿಂದ ಹೊರಗೆ ಹಾಕಿದ್ದಾರೆ, ಇಲ್ಲ ಅವರೇ ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದಾರೆ. ಚಾಡಿ ಮಾತು ಕೇಳಿಕೊಂಡು ಅಪ್ಪ ಅಮ್ಮನ ಬಿಟ್ಟಿರೋ ಗಂಡಸು ಭಾಳಷ್ಟು ಜನ ಇದ್ದಾರೆ. ಹೆಂಡತಿ ಹೇಳೋ ಚಾಡಿ ಮಾತು ಕೇಳಿಕೊಂಡು ಅಪ್ಪ ಅಮ್ಮನ ದೂರ ಮಾಡಿರೋದುಂಟು, ಅಣ್ಣ ತಮ್ಮಂದಿರು ದೂರ ಮಾಡ್ಕೊಂಡಿರೋದುಂಟು, ಅಕ್ಕ ತಂಗಿನ ದೂರ ಮಾಡ್ಕೊಂಡಿರೋದುಂಟು. ಇದು ಒಂದು ಸ್ಟೋರಿ. ಇನ್ನೊಂದು, ತಂದೆ ತಾಯಿಗಳಿಗೆ ಮಗನ ಮದುವೆಗೆ ಮಾಡಿಸ್ಬಿಟ್ಟು ಸೊಸೆನೇ ಓಡಿಸೋ ಥರ ಗಂಡನಿಗೆ ಮಗನ ಚಾಡಿ ಹೇಳ್ತಾರೆ, ನೀನು ಹೆಂಡತಿ ಸರಿ ಇಲ್ಲ ಕಣೋ, ನೀನು ಅಂಥವಳು ಇಂಥವಳು ಅಂಥೇಳಿ ಕೊನೆಗೆ ಆ ಹುಡುಗನಿಗೆ ಹೆಂಡತಿ ಮೇಲೆ ಕೆಟ್ಟ ಅಭಿಪ್ರಾಯ ಬಂದು ಹೆಂಡ್ತಿನೇ ಮನೆ ಬಿಟ್ಟು ಹೋಗೋ ರೀತಿಯಲ್ಲಿ ಹೇಳ್ತಾರೆ. ಮದುವೆ ಮಾಡಿಸ್ಬಿಟ್ಟು ಮಗನಿಗೆ ಸೊಸೆ ಮೇಲೆ ಚಾಡಿ ಹೇಳು. ಇದೊಂಥರ ಗುಂಪು ಜಗತ್ತಿನಲ್ಲಿ. ನೋಡಿ, ಈ ಎಪಿಸೋಡ್ನ ಪರ್ಪೋಸ್ ಉದ್ದೇಶ ಏನಪ್ಪ ಅಂತಂದರೆ, ಸ್ವಂತ ತಾಯಿನೇ ಸ್ವಂತ ಅಕ್ಕ ತಂಗಿರೇ ಚಾಡಿ ಹೇಳ್ಬಿಟ್ಟು ಹೆಂಡ್ತಿನ ಮನೆಯಿಂದ ಓಡಿಸ್ಬಿಡ್ತಾರೆ. ಇದೊಂದು ಗುಂಪು. ಇನ್ನೊಂದು, ಹೆಂಡ್ತಿನೇ ಗಂಡಂಗೆ ಚಾಡಿ ಹೇಳಿ ಗಂಡನ ಮುಖಾಂತರ ಅಪ್ಪ ಅಮ್ಮನ್ನ ಅಕ್ಕ ತಂಗಿನ ದೂರ ಮಾಡಿಬಿಡ್ತಾಳೆ. ಮೂರನೇದು, ಗಂಡ ಹೆಂಡ್ತಿ ದೂರ ಆಗಲಿ ಅಂತ ಮಾಟಮಂತ ತಂತ್ರ ಪ್ರಯೋಗ ಮಾಡ್ತಾರೆ. ಸತಿಪತಿ ಕಲಹ ಪ್ರಯೋಗ ಅಂತ ಒಂದಿದೆ. ಇದು ಒಂದು ಯಕ್ಷಿಣಿ ವಿದ್ಯೆ. ಮೋಡಿ ಕಟ್ಟು ಅಂತ ಮಾಡ್ತಾರೆ. ಈ ಮೋಡಿ ವಿದ್ಯೆಯಲ್ಲಿ ಗಂಡ ಹೆಂಡ್ರನ್ನ ಬೇರೆ ಮಾಡ್ಬೋದು. 10 ವರ್ಷ 15 ವರ್ಷ ಲವ್ ಮಾಡಿಬಿಟ್ಟು ಒಂದೇ ತಿಂಗಳಲ್ಲಿ ಮದುವೆ ಆದ ತಕ್ಷಣ ಬೇರೆ ಆಗಿರೋದುಂಟು. ಮದುವೆ ಆದ 15 ದಿನಕ್ಕೆ ಡೈವರ್ಸ್ಗೆ ಅಪ್ಲೈ ಮಾಡಿರೋದು ಉಂಟು. ಮದುವೆ ಆದ 6 ತಿಂಗಳಿಗೆ ಗಂಡ ಹೆಂಡತಿ ಬೇರೆ ಆಗಿರೋದು ಉಂಟು. ಇಂಥದ್ದು ಕೇಸು ನಮ್ಮ ಕರ್ನಾಟಕದಲ್ಲಿ ನೀವು ಕೋರ್ಟ್ಗೆ ಹೋಗಿ ನೋಡಿದ್ರೆ ವಾರಕ್ಕಿಲ್ಲ ಅಂದರೂ 40ರಿಂದ 50 ಕೇಸ್ ಎನ್ರೋಲ್ ಆಗುತ್ತೆ. ಮದುವೆ ಆದ ತಕ್ಷಣ, ಮದುವೆ ಆದ 1 ವರ್ಷದೊಳಗೆ, ಮದುವೆ ಆದ 1 ವರ್ಷ ಇನ್ನೂ ತುಂಬಿಲ್ಲ, ಆ್ಯನಿವರ್ಸರಿ ಆಗಿಲ್ಲ, ಮ್ಯಾರೇಜ್ ಆ್ಯನಿವರ್ಸರಿ ಆಗಿಲ್ಲ, ಆಗಲೇ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಒಂದು, ಮದುವೆ ಆಗಿ ಮಗು ಆಗಿರ್ತದೆ, ಆಗ ಡೈವರ್ಸ್ ಅಪ್ಲೈ ಮಾಡ್ತಾರೆ. ಅಯ್ಯೋ ನಿನ್ನ ಗಂಡ ಸರಿ ಇಲ್ಲ ಕಣೆ ಅಂಥೇಳಿ, ನೀನು ಹೆಂಡ್ತಿ ಸರಿ ಇಲ್ಲ, ಹೀಗೆ ಚಾಡಿ ಮಾತು ಕೇಳಿಕೊಂಡು ಲವ್ ಮಾಡಿ ಮದುವೆ ಆಗಿದ್ದವರು ಬೇರೆ ಆಗಿದ್ದಾರೆ. ಮತ್ತು ಅರೇಂಜ್ ಮ್ಯಾರೇಜ್ ಮಾಡಿ ಕೂಡ ಚಾಡಿ ಮಾತು ಕೇಳಿಕೊಂಡು ಡೈವರ್ಸ್ ತೊಗೊಂಡಿದ್ದಾರೆ. ಇನ್ನೊಂದು ಕೆಟಗರಿ, ಮದುವೆ ಆಗಿದೆ, ಡೈವರ್ಸ್ ಕೊಟ್ಟಿಲ್ಲ, ಆದರೆ ಗಂಡ ಹೆಂಡತಿ ದೂರ ಇದ್ದಾರೆ ಚಾಡಿ ಮಾತಿನಿಂದ. ಇನ್ನೊಂದು, ಮಾಟಮಂತ ಪ್ರಯೋಗದಿಂದ. ಕೆಲವು ಹೆಂಗಸರು ಮದುವೆ ಆದ ಮನೆಗೆ ಬಂದುಬಿಡ್ತಾರೆ. ಅವ್ರ ಅಪ್ಪ ಮೇಲೆ ತಿನ್ನೋಕೆ ಊಟಕ್ಕೆಲ್ಲ ಕಮ್ಮಿ, ಏನೂ ಇಲ್ಲ ಅವರಲ್ಲಿ, ಊಟಕ್ಕೆ ತೊಂದರೆ, ಬಟ್ಟೆಗೆ ತೊಂದರೆ ಅಂತ ಐಶ್ವರ್ಯ ಅಂತಲ್ಲ. ಗಂಡನ ಮನೆಗೆ ಬಂದಮೇಲೆ
ಬಾಲ ಬಿಚ್ಚಿಬಿಡ್ತಾರೆ ಕೆಲವು ಸೊಸೆ. ಬಾಲ ಬಿಚ್ಚಿಬಿಟ್ಟು ಅವ್ರದ್ದಿಲ್ಲ ಇದಿಲ್ಲ ಹಂಗಿಲ್ಲ ಅಂತ ಅಪ್ಪನ ಮೇಲೆ ಪಡೆದೇವ್ರ ಸುಖ ಗಂಡನ ಮೇಲೆ ಸಿಕ್ಕಿದ್ದಾಗ ಇವರೇನು ಮಾಡ್ತಾರೆ, ಒಂಥರ ಇನ್ಸೆಕ್ಯೂರಿಟಿ. ಓ, ನಾಳೆ ನನ್ನ ಗಂಡ ಅವ್ರ ಅಪ್ಪ ಅಮ್ಮ ಅಣ್ಣ ತಂಗಿ ಜೊತೆ ಸೇರ್ಕೊಂಬಿಟ್ರೆ ನನಗೇನಾದ್ರು ಸಿಗಲಿಲ್ಲ ಅಂದರೆ, ನನಗೇನಾದ್ರು ತೊಂದರೆ ಆದರೆ ಏನು ಮಾಡೋದು ಅಂಥೇಳಿ ಆ ಇನ್ಸೆಕ್ಯೂರಿಟಿಯಿಂದ ಗಂಡನ ಮುಖಾಂತರ ಅಪ್ಪ ಅಮ್ಮನ ದೂರ ಮಾಡೋದು, ಅಕ್ಕ ತಂಗಿನ ದೂರ ಮಾಡೋದು, ಅಣ್ಣ ತಮ್ಮನ ದೂರ ಮಾಡೋದು ಶುರು ಮಾಡ್ಕೊಂಡ್ಬಿಡ್ತಾರೆ. ಇನ್ಸೆಕ್ಯೂರಿಟಿ, ನನ್ನ ಗಂಡ ನನ್ನ ಕಂಟ್ರೋಲ್ ಇರಲಿ ಅಂತ. ಪತಿವ್ರತ ಧರ್ಮ ಅಂತ ಒಂದು ಧರ್ಮ ಏನು ಹೇಳುತ್ತೆ, ಮದುವೆ ಆದಮೇಲೆ ಗಂಡ ಏನು ಹೇಳ್ತಾರೆ, ಸಪ್ತಪದಿ ತುಳಿತಾರೆ ಮದುವೆಯಲ್ಲಿ. ಏನಂತ, ಗಂಡನ ಕಾಯ ವಾಚ ಮನಸ್ಸು ನಾನು ಶ್ರದ್ಧೆಯಿಂದ ಫಾಲೋ ಮಾಡ್ತೀನಿ ಅಂತೇಳಿ, ಆ ಗಂಡನ ವಂಶನ ಉದ್ಧಾರ ಮಾಡ್ತೀನಿ, ಗಂಡನ ಕುಟುಂಬವನ್ನು ನಾನು ಉದ್ಧಾರ ಮಾಡ್ತೀನಿ ಅಂತ ಮದುವೆ ಆದ ಸಪ್ತಪದಿ ತುಳಿಯೋದು. ಒಂದು 6 ತಿಂಗಳಾದಮೇಲೆ ಅಪ್ಪ ಅಮ್ಮನ ಬೇರೆ ಮಾಡೋದು, ಅಕ್ಕ ತಂಗಿ ದೂರ ಮಾಡೋದು. ಇದು ಸಪ್ತಪದಿ ತುಳಿದೇನು ಲಾಭ, ಸಪ್ತಪದಿ ತುಳಿದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದಾಗೆ ಅದು. ಈ ಥರ ಮಾಡಿ ಮದುವೆ ಆದಮೇಲೆ ಗಂಡನ ಕೈಗೊಂಬೆ ಮಾಡ್ಕೊಳ್ಳೋದು, ಗಂಡನ ಮುಖಾಂತರ ಏನೋ ಒಂದು ಕಲಹ ಮಾಡೋದು. ಹೆಣ್ಣು ಕೊಟ್ಟವರು ಅಷ್ಟೇ, ಹೆಣ್ಣು ಕೊಟ್ಟರು ಬಾ ಮುಚ್ಕೊಂಡಿರ್ಬೇಕು. ಮದುವೆ ಆದಮೇಲೆ ಮಗಳೇ ಗಂಡನ ಸೇವೆ ಮಾಡು, ಅವ್ರ ಕುಟುಂಬಕ್ಕೆ ಸೇವೆ ಮಾಡು ಅಂತ ಹೇಳ್ಕೊಡೋ ಅಂತ ತಾಯಿ ಇರಬೇಕು. ತಾಯಿ ಚುಚ್ಕೊಡ್ತಾಳೆ ಮಗಳಿಗೆ, ನಿನ್ನ ಗಂಡ ಬಿಟ್ಟು ಮಕ್ಕಳು ಬಿಟ್ಟು ಬೇರೆಯವ್ರು ಯಾರು ಮೊಳಗೆ ಸೇರಿಸ್ಬೇಡ, ಅವ್ರಿಗೊಂದು ತುತ್ತು ಅನ್ನ ಹಾಕ್ಬೇಡ ಅಂತ ಏನಾರು ಮಾಡಿ ಗಲಾಟೆ ಮಾಡಿ ಅವ್ರನ್ನ ಬೇರೆ ಮಾಡ್ಕೊಂಡು ಒಳಗೆ ಬಂದುಬಿಡು ಅಂತ. ಇದು ನೋಡಿ, ಕುಟುಂಬ ಕಲಹವನ್ನು ತಾಯಿ ಹೇಳ್ಕೊಡ್ತಾಳೆ. ಈ ಥರದ್ದು ಇಂಥ ತಾಯಿರು ಜಗತ್ತಿನಲ್ಲಿದ್ದಾರೆ. ಇಷ್ಟೆಲ್ಲ ಮಾಡ್ತಾರಲ್ಲ, ಗಂಡನ್ನ ದೂರ ಮಾಡಿದ್ರು. ಅತ್ತೆ ಚಾಡಿ ಹೇಳ್ಕೊಟ್ಟು ಮಗಳಿಗೆ ಅಳಿನೇ ದೂರ ಮಾಡಿಬಿಡ್ತಾಳೆ. ಇಲ್ಲಿ ಸ್ವಂತ ತಾಯಿ ತಂದೆ ಅಕ್ಕ ತಂಗಿರ ಮಗನ ಮದುವೆ ಮಾಡಿಬಿಟ್ಟು ಸೊಸೆನೇ ದೂರ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಮಾಡಿ ಗಿನ್ನಿಸ್ ಬುಕ್ ರೆಕಾರ್ಡ್ ಆಗ್ತದೆ ಇವ್ರದೆಲ್ಲ. ಇಷ್ಟೆಲ್ಲ ಮಾಡಿ ಏನು ಪದ್ಮಭೂಷಣ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರಾ? ಅಲ್ಲ, ಇಷ್ಟೆಲ್ಲ ಮಾಡಿ ಚಾಡಿ ಹೇಳಿ ಒಂದು ಸಂಸಾರ ಹಾಳು ಮಾಡೋದ್ರಿಂದ ಇವ್ರಿಗೇನಾದ್ರು 500 ವರ್ಷ ಬದುಕ್ತಾರಾ, ಒಂದು 400 ವರ್ಷ ಬದುಕ್ತಾರಾ? ಚಾಡಿ ಹೇಳಿ ಈ ಥರ ಸಂಸಾರ ಹಾಳು ಮಾಡೋದ್ರಿಂದ ಇವ್ರಿಗೇನು ಸುಖ ಸಿಗುತ್ತೆ? ಒಬ್ಳಿದ್ಲು, ನನಗೆ ಗೊತ್ತಿರೋರೊಬ್ಬರು ಮದುವೆ ಮಾಡಿಸ್ಬಿಟ್ರು ಮಗನಿಗೆ, ವರದಕ್ಷಿಣೆ ತೊಗೊಂಬಿಟ್ಟು 6 ತಿಂಗಳಾದಮೇಲೆ ಸೊಸೆ ಸರಿ ಇಲ್ಲ ಕಣೋ, ನಿನ್ನ ಹೆಂಡತಿ ಸರಿ ಇಲ್ಲ ಕಣೋ, ಆ ಕೆಲಸ ಮಾಡಲ್ಲ, ಕಾಫಿ ಮಾಡೋಕ್ಕೆ ಬರಲ್ಲ, ತಿಂಡಿ ಮಾಡೋಕ್ಕೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂಥೇಳಿ ಏನೇನೋ ದಿನ ಹೇಳೋದು. ಆಮೇಲೆ ಒಂಥರ ಅವಳು ಹಾಕೋ ಡ್ರೆಸ್ ಸರಿ ಇಲ್ಲ, ಅವಳ ಮಾತು ಚೆನ್ನಾಗಿಲ್ಲ, ಸರಿಯಾಗಿ ಅವಳಿಗೆ ಬೆಳಗ್ಗೆ ಎದ್ದೋಳಲ್ಲ. ಹೀಗೆ ಅತ್ತೆ ಸೊಸೆಯರಿಗೆ ಅಡ್ಜಸ್ಟ್ಮೆಂಟ್ ಆಗದೇ ಕೊನೆಗೆ ತಾಯಿ ಏನು ಮಾಡ್ತಾಳೆ, ಸೊಸೆನೇ ಡೈವರ್ಸ್ ಮಗನಿಗೆ ಹೇಳ್ಕೊಡ್ತಾಳೆ, ಡೈವರ್ಸ್ ಕೊಟ್ಬಿಟ್ಟು ನನಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತೇಳಿ. ತಾಯಿ ಹೇಳ್ತಾಳೆ, ನಿಂಗೆ ಗಂಡ ಸರಿ ಇಲ್ಲ, ಬಾರೆ ಬಿಟ್ಬಿಟ್ಟು ಡೈವರ್ಸ್ಗೆ ಅಪ್ಲೈ ಮಾಡು, ಒಂದು 20-40 ಲಕ್ಷ ಕಾಂಪನ್ಸೇಷನ್ ಕೇಳು, ನಿಂಗೆ ಇನ್ನೊಂದು ಮದುವೆ ಮಾಡ್ತೀನಿ. ಒಂದು ಮಗು ಇದೆ, ತಾಯಿ ಹೇಳ್ತಾಳಂತೆ, ಗಂಡನಿಗೆ ಡೈವರ್ಸ್ ಕೊಡೆ, ಇನ್ನೊಂದು ಮಗು ಇದ್ರೂ ಪರವಾಗಿಲ್ಲ, ನಾನು ಇನ್ನೊಂದು ಮದುವೆ ಮಾಡ್ತೀನಿ. ಇಂಥ ನೋಡಿ, ಕಲಿಯುಗದಲ್ಲಿ ಮದುವೆ ಅನ್ನೋಕ್ಕೆ ಬೆಲೆನೇ ಇಲ್ಲ. ಮದುವೆ ಅಂದರೆ ಮಕ್ಕಳು ಆಟ ಆಡೋದು. ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಆಡ್ತಾರೆ, ಮದುವೆ ಆಟ ಹಂಗಾಗ್ಬಿಟ್ಟಿದೆ. ಇಷ್ಟೆಲ್ಲ ಚಾಡಿ ಹೇಳಿ ಗಂಡನ ಸಂಸಾರ ಹಾಳು ಮಾಡಿದಾಳೆ. ಗಂಡನ ಅಪ್ಪ ಅಮ್ಮ ಇಲ್ಲ, ಗಂಡನ ಅಕ್ಕ ತಂಗಿಯರು ಬರ್ತಿಲ್ಲ, ಗಂಡನ ಅಣ್ಣ ತಂಗಿಲ್ಲ. ಈ ಥರ ಇರೋಂಥ ಸೊಸೆ ಸರಿಯಾಗಿ ಪಾಠ ಕಲಿಸ್ಬೇಕು. ಒಂದು ಮಗನಿಗೆ ಮದುವೆ ಮಾಡಿಬಿಟ್ಟು ಹೆಂಡತಿ ಬಿಟ್ಬಿಡು ಅಂತ ಹೇಳ್ಕೊಡೋಂಥ ತಂದೆ ತಾಯಿ ಅಕ್ಕ ತಂಗಿರಿಗೂ ಪಾಠ ಕಲಿಸ್ಬೇಕು. ಮೊನ್ನೆ ಯಾರೋ ಒಬ್ಬರು ಹತ್ರ ಬಂದರು, ಜಾಡಿ ಹೇಳಿ ಹೇಳಿ ಸೊಸೆನ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಮಗನೇ ಹೋಗಿ, ನೀನು ನಂಗೆ ಬೇಡ, ನೀನು ನನ್ನ ಹೆಂಡತಿ ಅಲ್ಲ ಅಂತ ಹೊರಗೆ ಹಾಕ್ಬಿಟ್ಟ. ಚಾಡಿ ಹೇಳಿ ಹೇಳಿ ಕೊನೆಗೆ ಇವನೇನು ಮಾಡಿದ್ನೋ ಅವ್ರ ಅಕ್ಕ ತಂಗಿರಿಗೆ ಹಂಗೆ ಆಗೋಯ್ತು ನೋಡಿ. ಹೆಂಡತಿ ತೋರ ಮೇಲೆ ಓಡಿಸ್ಬಿಟ್ಟ, ಈ ಕಡೆ ಅಕ್ಕ ತಂಗಿರು ಇಬ್ಬರಿದ್ರು ಅವನಿಗೆ. ಅಕ್ಕನಿಗೂ ಡೈವರ್ಸ್ ಆಯಿತು, ತಂಗಿಗೂ ಡೈವರ್ಸ್ ಆಯಿತು. ಆ ಹುಡುಗಿ ಶಾಪ ಇದು. ಹೀಗೆ ಅಳಿನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಭಾಳಷ್ಟು ಜನ ಟ್ರೈ ಮಾಡ್ತಾರೆ. ದುಡ್ದಿದ್ದೆಲ್ಲ ನನ್ನ ಮಗಳಿಗೆ ತಂದು ಕೊಡಲಿ, ದುಡ್ದಿದ್ದೆಲ್ಲ ಅವ್ರ ಅಪ್ಪ ಅಮ್ಮ ಅಕ್ಕ ತಂಗಿ ಕೊಟ್ಬಿಟ್ಟಾನು, ಹುಷಾರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋ, ಗಂಡನ ಕುಣಿಯಿಂದ ಕುಣಿಬೇಕು, ಕೂತ್ಕೊಂಡು ಕುಣಿಬೇಕು, ಮಲಗಬೇಕು, ಆ ಲೆವೆಲ್ ಇಟ್ಕೋಬೇಕಾ? ನೋಡು, ಮಾಟ ಮಂತ್ರ ಮಾಡಿಸ್ಕೊಡ್ತೀನಿ, ನಿನ್ನ ಗಂಡನಿಗೆ ದಿನ ಊಟದಲ್ಲಿ ಇಷ್ಟಿಷ್ಟು ಹಾಕೋಬಿಡು, ಗಂಡ ನಿನಗೆ ವಶೀಕರಣ ಆಗಿಬಿಡ್ತಾನೆ, ನೀನು ಬಿಟ್ಟಿರಲ್ಲ ಅಂತಾನೆ. ಆ ಲೆವೆಲಿಗೆ ಇರ್ತದೆ ಇದು. ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಒಂದು ದೊಡ್ಡ ಗೋಳು. ಅಲ್ಲಿ ಅತ್ತೆ ಸೊಸೆಯರಿಗೆ ಅಡ್ಜಸ್ಟ್ ಆಗಲ್ಲ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದರೆ ನಮ್ಮ ಜಾತಿಯವನ್ನೆಲ್ಲ ಅಳಿಯ ನಮ್ಮ ಕ್ಯಾಸ್ಟ್ ಅಲ್ಲ, ನಾವು ಯಾವುದೋ ಹಳ್ಳಿನ ಮಾಡ್ಕೋಬೇಕು ಅಂತ ಇವನು ಬಂದು ಸೇರ್ಕೊಂಬಿಟ್ಟ. ಅದು ಯಾವಾಗಲಿ ನನ್ನ ಮಗಳಿಗೆ ವಶೀಕರಣ ಮಾಡಿ ತಲೆ ಕೆಡಿಸಿ ಮದುವೆ ಮಾಡ್ಕೊಂಬಿಟ್ಟ. ಅದು ಅತ್ತೆ ಮಾವದಿರು ಅಳಿನ ಕಂಡ್ರೆ ಆಗಲ್ಲ, ಸೊಸೆ ಕಂಡ್ರೆ ಅತ್ತೆ ಮಾವದಿರ್ಗಾಗಲ್ಲ. ಈ ಥರದ್ದೆಲ್ಲ ಆಗಿ ಸಂಸಾರ ಹಾಳಾಗ್ತಿದೆ. ಇದರಿಂದ ಏನು ಲಾಭ? ಚಾಡಿ ಹೇಳೋರು
ಅಧರ್ಮ, ಮಾಟಮಂತ್ರ ತಂತ್ರದಿಂದ ಮಾಡಿ ಬೇರೆ ಮಾಡೋದು ಅಧರ್ಮ. ಆದ್ದರಿಂದ ಈ ಚಾಡಿ ಹೇಳೋರ್ಗೂ ಪನಿಷ್ಮೆಂಟ್ ಆಗಬೇಕು, ಮಾಟಮಂತ್ರ ಮಾಡೋರ್ಗೂ ಪನಿಷ್ಮೆಂಟ್ ಆಗಬೇಕು ಅಂದರೆ ಭಾಳ ಸುಲಭವಾದ ಪ್ರಯೋಗ. ಎಷ್ಟೋ ಜನ ಚಾಡಿ ಹೇಳಿ ಸಂಸಾರ ಒಂದಲ್ಲ, ಎಷ್ಟೊಂದು ಚಾಡಿ ಹೇಳಿ ಕೆಲಸದಿಂದ ತೆಗೆದಾಕ್ಸಿದ್ದಾರೆ. ಚಾಡಿ ಹೇಳಿ ಹೇಳಿ ಅವ್ನಿಗೆ ಪ್ರಮೋಷನ್ ಕೊಡ್ತಿಲ್ಲ, ಚಾಡಿ ಹೇಳಿ ಹೇಳಿ ಅವ್ನಿಗೆ ಸ್ಯಾಲ್ರಿ ಐಕಿಲ್ಲ, ಚಾಡಿ ಹೇಳಿ 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 ಅವನಿಗೆ ಬಿಸ್ನೆಸ್ಸೇ ಹಾಳು ಮಾಡಿಬಿಟ್ಟಿದ್ದಾರೆ. ಎಲ್ಲ ಕ್ಷೇತ್ರ, ರಾಜಕೀಯ ತಗೊಳ್ಳಿ, ಉದ್ಯೋಗ ತಗೊಳ್ಳಿ, ವ್ಯಾಪಾರ ವ್ಯವಹಾರ, ಶಿಕ್ಷಣ ಕ್ಷೇತ್ರ, ಕಲಾಕ್ಷೇತ್ರ, ಹೀಗೆ ಚಾಡಿ ಹೇಳಿ 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 ಏನಾಗ್ಬಿಟ್ಟಿದೆ ಅಂದರೆ ಅವರು ಒಬ್ಬರ ಬಗ್ಗೆ ಚಾಡಿ ಹೇಳಿಲ್ಲ ಅಂದರೆ ತಿಂದಿದ್ದು ಜೀರ್ಣ ಆಗಲ್ಲ ಕೆಲವರಿಗೆ. ಯಾಕೆ ಹೇಳ್ತಾರೆ ಅಂದರೆ ಕುಜ ಮತ್ತು ರಾಹು ದೋಷದಲ್ಲಿ ಈ ಥರ ಬರ್ತದೆ. ಚಾಡಿ ಹೇಳೋದು, ಭಾಳ ಚಾಡಿ ಹೇಳೋದು. ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ರೀ, ಅವ್ನು ಸರಿ ಇಲ್ಲ, ಅವನು ಲಕ್ಷ್ಮೀ ಶ್ರೀನಿವಾಸು, ಅವ್ನು ಕ್ರ್ಯಾಕು ಮುಟ್ಟಾಳ, ಅವನು ಹಿಂಗೆ, ಅವನ ಹತ್ರ ಹೋಗಬೇಡಿ, ಸೇರಬೇಡಿ, ಕೊಡಬೇಡಿ ಅಂತಾರೆ. ಆಮೇಲೆ ನನ್ನ ಮುಂದೆ ಓ ಗುರುಗಳೇ ಏನು ಬಹಳ ಆಹಾ ಅಂತಾರೆ. ನನ್ನ ಮುಂದೆ ನನ್ನ ಹೊಗಳೋದು, ನನ್ನ ಹಿಂದೆ ಲಕ್ಷ್ಮೀ ಶ್ರೀನಿವಾಸ ಸರಿ ಇಲ್ಲ ರೀ, ಅವನ ಹತ್ರಕ್ಕೆ ಹೋಗಬೇಡ್ರಿ, ಯಾವಕ್ಕೂ ಅವನ ಎಂಟರ್ಟೈನ್ ಮಾಡಬೇಡಿ ಅನ್ನೋದು ಚಾಡಿ ಹೇಳೋದು. ನಂತ ಬರ್ತಿದ್ದವರೆಲ್ಲ ವಾಪಸ್ ಹೊಟ್ಟೋಗೋದು. ಇದನ್ನು ನನಗೇನು ಲಾಸ್ ಇಲ್ಲ, ಆದರೆ ಲಾಸ್ ಆಗೋದವರು ಬಂದು ಓದೋರ್ಗೆ ಲಾಸ್. ಯಾಕೆಂದರೆ ಚಾಡಿ ಹೇಳೋನು ಯಾವುದೋ ಒಳ್ಳೆಯದು ಕೆಲಸ ಮಾಡಲ್ಲ, ಇನ್ನೊಬ್ರಿಗೆ ಉಪಕಾರ ಮಾಡಲ್ಲ, ಹಾಳಾಗೋದೇ. ಹಾಗಾಗಿ ಈ ಗಂಡ ಹೆಂಡ್ರು ಬೇರೆ ಮಾಡೋದು ಚಾಡಿ ಹೇಳಿ, ಮಾಟಮಂತ್ರ ಹೇಳಿ ಚಾಡಿ ಮಾಡೋದು ಎರಡನೇದು. ಮೂರನೇದು ನಮ್ಮಲ್ಲೇ ನಾವು ದ್ವೇಷಿಸ್ಕೊಳ್ಳೋದು, ಅದು ಒಂದು ರೀತಿ ಪನಿಷ್ಮೆಂಟೇ, ನಮಗೆ ನಾವೇ ದ್ವೇಷಿಸ್ಕೊಳ್ಳೋದು. ಯಾರ್ಯಾರು ಗಂಡ ಹೆಂಡ್ರನ್ನ ಚಾಡಿ ಹೇಳಿ ಮಾಡ್ತಾರೋ, ಮಾಟಮಂತ್ರ ಹೇಳಿ ದೂರ ಇಡ್ತಾರೋ, ಮತ್ತು ಬೇರೆ ವಿಚಾರಗಳಲ್ಲೂ ಆ ಥರ ಇದ್ದಾಗ ಒಂದು ವಿಶೇಷವಾದಂಥ ಮಂತ್ರ ಇದೆ, ಪ್ರತ್ಯಂಗಿರ ತಂತ್ರಸಾರ ಅಂಥೇಳಿ, ಭಾಳ ವಿಶೇಷವಾದಂಥದ್ದು. ಪ್ರತ್ಯಂಗಿರ ತಂತ್ರಸಾರ ಪ್ಯೂರ್ ಅಥರ್ವಣ ವೇದ. ಅದರಲ್ಲಿ ಈ ಚಾಡಿ ಮಾತು ಹೇಳೋರಿಗೆ ಪನಿಷ್ ಮಾಡಬೇಕು, ಮತ್ತು ಇನ್ನೊಬ್ಬರ ಬಗ್ಗೆ ಚಾಡಿ ಮೇಲೆ ಹೇಳಕ್ಕೆ ಹೋಗಬಾರ್ದು. ಆ ರೀತಿ ಮಾಡಬೇಕು ಅಂತಂದರೆ ಒಂದು ತಂತ್ರ, ಒಂದು ಮಂತ್ರ. ತಂತ್ರ ಏನು? ಬಿಳಿ ಸಾಸಿವೆ ಅಂತಿದೆ. ಬಿಳಿ ಸಾಸಿವೆ ಯಾರು ಗೊತ್ತಿಲ್ಲ ನೋಡಿ, ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಬಿಳಿ ಬಣ್ಣದೊಂದು ಸಾಸಿವೆ ಇದೆ, ಎಷ್ಟೋ ಜನ ಗೊತ್ತಿಲ್ಲ. ಆ ಬಿಳಿ ಬಣ್ಣ ಸಾಸಿವೆ ಈ ಮಾಟ ಮತ್ತು ತಂತ್ರಕ್ಕೆ ಯೂಸ್ ಮಾಡೋವಂಥದ್ದು. ಈ ಬಿಳಿ ಬಣ್ಣದ ಸಾಸಿವೆ ಸಾಂಬಾರ್ಗೆಲ್ಲ ಯೂಸ್ ಮಾಡೋಂಗಿಲ್ಲ. ಆ ಬಿಳಿ ಬಣ್ಣದ ಸಾಸಿವೆನ ಕೈಲಿ ತೊಗೊಂಡು ಓಂ ಮ್ರಾಂ ಮ್ರೀಂ ಕ್ರೋಂ ಕ್ರೀಂ ಕ್ಲೀಂ ಕೃತ್ಯಾಸಿತ್ ಫಟ್, ಓಂ ಮ್ರಾಂ ಮ್ರೀಂ ಕ್ರೋಂ ಕ್ರೀಂ ಕ್ಲೀಂ ಕೃತ್ಯಾಸಿತ್ ಫಟ್, ಓಂ ಮ್ರಾಂ ಮ್ರೀಂ ಕ್ರೋಂ ಕ್ರೀಂ ಕ್ಲೀಂ ಕೃತ್ಯಾಸಿತ್ ಫಟ್, ಓಂ ರಾಂ ರೀಂ ಕ್ರೋಂ ಕ್ರೀಂ ಕ್ಲೀಂ ಕೃತ್ಯಾಸಿತ್ ಫಟ್, ಓಂ ರಾಂ ರೀಂ ಕ್ರೋಂ ಕ್ರೀಂ ಕ್ಲೀಂ ಕೃತ್ಯಾಸಿತ್ ಫಟ್, ಓಂ ರಾಂ ರೀಂ ಕ್ರೋಂ ಕ್ರೀಂ ಕ್ಲೀಂ ಕೃತ್ಯಾಸಿತ್ ಫಟ್ ಅಂತೇಳಿ ಒಂದು ಅರ್ಧ ಗಂಟೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜಪ ಮಾಡಿಬಿಟ್ಟು ನಿಮ್ಮ ಮನೆ ಸುತ್ತಲೂ ಒಂದು ಕಡೆ ಬೌಂಡ್ರಿಗೆ ಹಾಕೊಂಡು ಬಂದುಬಿಟ್ಟ ಅಂದರೆ ಚಾಡಿ ಹೇಳೋರು ಒಳಗೆ ಬರೋಲ್ಲ, ಚಾಡಿ ಮಾತು ಕೇಳ್ಕೊಂಡು ಯಾರೂ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡೋಲ್ಲ. ಚಾಡಿ ಹೇಳ್ದೊಳಗೆ ಈ ತುಟಿ ಹೋಗ್ಬಿಡುತ್ತೆ, ಇಲ್ಲ ನಾಲ್ಗೆ ಸೇದೋಗುತ್ತೆ, ಇಲ್ಲ ಮುಖದಲ್ಲಿ ಏನೋ ವಿಚಿತ್ರ ಆಗುತ್ತೆ, ಇಲ್ಲ ನಾಲ್ಗೆ ಆ ಧ್ವನಿ ಪೆಟ್ಟಿಗೆನೇ ಆ ಸೌಂಡ್ ಬಾಕ್ಸ್ ಬಂದಾಗ್ಬಿಡುತ್ತೆ. ಅಷ್ಟು ವಿಶೇಷ ಈ ಪ್ರತ್ಯಂಗಿರ ಮಂತ್ರ, ಭಾಳ ವಿಶೇಷ. ಅದರಿಂದ ಇದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಕಲಿಯುಗದಲ್ಲಿ ಮನೆ ಮನೆಗೂ ಬೀದಿ ಚಾಡಿ ಹೇಳೋರು ಇದ್ದಾರೆ. ಅದರಿಂದ ಅಂಥವ್ರ ಜೊತೇಲಿ ಬಾಳಿ ಬದುಕಿ ಸಕ್ಸಸ್ ಆಗಬೇಕು ಅಂದರೆ ಈ ಮಂತ್ರ ಕಲಿಬೇಕು, ಈ ತಂತ್ರ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಈ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಮತ್ತೊಂದು SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.